ಯಲವಟ್ಟಂಕ ವಾಣಿಜ್ಯ ಬಂದರು ವಿರೋಧಿಸಿ ಹೋರಾಟ ನಡೆಸುತ್ತಿರುವವರ ಬಂಧನದ ವಿರುದ್ಧ ತಿರುಗಿ ಬಿದ್ದ ಸ್ಥಳೀಯ ಮೀನುಗಾರರು 2 ಬಸ್ ಮೂಲಕ ಪ್ರತಿಭಟನೆ ನಡೆಸುತ್ತಿದ್ದ 50 ಅಧಿಕ ಜನರನ್ನು ಕರೆದೊಯ್ದ ಪೊಲೀಸರು ಸಾಯಂಕಾಲ 4 ಗಂಟೆಯೊಳಗೆ ವಶಕ್ಕೆ ಪಡೆದ ಮೀನುಗಾರರನ್ನು ಬಿಡುಗಡೆಗೊಳಿಸದೆ ಹೋದಲ್ಲಿ ಸಮುದ್ರಕ್ಕೆ ಹಾರಿ ಪ್ರಾಣ ಬಿಡುವುದಾಗಿ ಎಚ್ಚರಿಕೆ ನೀಡಿದ ಬಾಲಕಿ ಅಪೇಕ್ಷಾ. ಯಾವ ಎಂಎಲ್ಎ ಅಧಿಕಾರಿ ಬಂದಿದ್ದಾರೆ ಸರ್, ಆದ್ರೆ ಒಂದೇ ಮಾತಾಡುದು ಮಾಡ್ತೀನಿ 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 ಅಂತ. ಯಾವ 4 ವರ್ಷ ಆಯ್ತು ಅವ್ನು ಮಾಡ್ತೀನಿ, ನಾವು ರಕ್ಷಣೆ ಕೊಡ್ತೀವಿ ನಿಮ್ಗೆ ಅಂತ ಹೇಳಿ 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 4 ವರ್ಷ ಆಯ್ತು. ಮೀನುಗಾರರು ಎಲ್ಲರೂ ಹೋದ್ರು, ಅವ್ನು ಯಾವಾಗ ಬರುದು? ಮೀನುಗಾರಿಕೆ ಸಚಿವ ಅಲ್ಲ ಅವನೆಲ್ಲ ಹೋದ? ಹೇಳ್ಕೊಂಡ್ ಮಾತೆಂತ ಅವನು ಬರ್ತೆ, ನಿಮ್ಮೊಟ್ಟಿಗೆ ಇರ್ತೆ, ನಾನಿರ್ತೆ, ಇವನಿರ್ತೆ, ಇವ್ರಿರ್ತರು ಬರ್ತರು ಅಂತ ಹೇಳ್ಕೊಂಡು ಇವತ್ತು ಬಂದ. ಇವರೆಲ್ಲ ಎಲ್ಲ ಮೀನುಗಾರರಿಗೆ ಕರ್ಕೊಂಡು ಹೋದ್ರು ಸರ್. ಅವನು ಬರ್ಲಿಲ್ಲ. ನಿಮ್ಗೆ ಓಟ್ ಹಾಕ್ಸುವಾಗ ಮಾತ್ರ ಮೀನುಗಾರ ಬೇಕು, ಬಾಕಿ ಟೈಮಲ್ಲಿ ಮೀನುಗಾರರಲ್ಲಿ ಸತ್ತೋಗ್ತಾರೆ ನಿಮ್ಮ ಪಾಲಿಗೆ. ನೋಡು ಈ ವಿಡಿಯೋ ನೋಡು, ಮೀನುಗಾರರು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ನೋಡು. ಅವರೆಲ್ಲ 4 ಗಂಟೆ ಒಳಗಡೆ ಇರ್ಬೇಕು, ಊರಲ್ಲಿ ಸೇರಿಸ್ಬೇಕು. ಇಲ್ಲಾಂದ್ರೆ ನಾನು ಹೇಳಿದ್ದಾಗೆ ಸಮುದ್ರಕ್ಕೆ ಹಾರಿ ನನ್ನ ಪ್ರಾಣ ಹೋಗುದು ಖಚಿತ ಸರ್. ಇವತ್ತು ನನ್ನ ಈ ಸಾವಿಗೆ ಈಗ ನಾನು ಸಮುದ್ರಕ್ಕೆ ಹೋದ್ರೆ 4 ಗಂಟೆ ಒಳಗಡೆ ಯಾರಾದ್ರೂ ಬರ್ಲಿಲ್ಲ ಆದ್ರೆ ನಾನು ಸತ್ತೋದ್ರೆ ಇವತ್ತು ಮಾತ್ರ ನನ್ನ ಸಚಿವರೇ ಕಾರಣ ಅಂತ ನಾನು ಬರೆದಿಟ್ಟು ಸಾಯ್ತೀನಿ ಸರ್. ಇವತ್ತು ಸಾವಿರಾರು ಮೀನುಗಾರರು ಪ್ರತಿಭಟನೆಯಲ್ಲಿ ಭಾಗಿ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.